ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟ ಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನೋಡಿ, ಟೈಮ್ ಬಂದುಬಿಟ್ಟು 10 ಗಂಟೆ ಆಗೈತೆ ಸ್ನೇಹಿತರೆ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಂದ್ರೆ ಅಡುಗೆ ಕೆಲಸ ಎಲ್ಲ ಮುಗಿದಿದೆ. ಇನ್ನು ಬಟ್ಟೆ ತೊಳಿಬೇಕು, ಭಾಂಡೆ ತೊಳಿಬೇಕು, ಅದು ಮಾತ್ರ ಉಳ್ಕೊಂಡೈತಿ. ಯಾಕೆ ಲೇಟ್ ಆಗ್ತೈತಿ ನನಗೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹಾಗೆ ಕೆಲಸ ಅಂತ ಹೇಳ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಇದನ್ನೆಲ್ಲ ಸಂಭಾಳಿಸ್ಬೇಕ್ರಿ ನಾನು. ಬೆಳಗ್ಗೆ ಇವಕ್ಕೆಲ್ಲ ಮುಸ್ರಿ ಇಡೋದು, ಕಾಳು ಹಾಕೋದು, ಮತ್ತು ಈಗ ಅಡುಗೆ ಮಾಡಿ ಮುಸ್ರಿ ನೀರು ಇರ್ತಾವ್ರಲ್ಲ ಕುಡಿತಾವ್ರಿ. ಅವು ವೇಸ್ಟ್ ಆಗಂಗಿಲ್ಲ ರೀ. ನೋಡಿರಿ ಯಾವ ಥರ ಕುಡಿತಾವ್ರಿ. ಅತ್ರನ್ನ ಸಂಭಾಳಿಸ್ಬೇಕ್ರಿ. ಕೋಳಿಗಳನ್ನ ಅವಕ್ಕೆ ಕಾಳು ಹಾಕಿ ಅವಕ್ಕೆ ನೀರು ಹಾಕಿ ಬುಟ್ಟ್ಯಾಗ ಹಾಕಿಡತ್ತಿದ್ದೀವಿ ಸ್ನೇಹಿತರೆ. ಬುಟ್ಟ್ಯಾಗಿಂದು ಚೆಲ್ಲಾಕತ್ತಿದ್ವು ರೀ. ಮತ್ತು ಆ ಡಬ್ಬಿ ಕೊರೋದು ನನ್ನ ಮಗ ನಾನು ಕುಡಿಸಿ ಐಡಿಯಾ ಮಾಡಿ ಹಂಗೆ ಚರಿ ಕಟ್ಟಿ ನಿಂದ್ರಿಸಿವ್ರಿ ರೀ. ಸೌಕಾಸ್ ಸಮಾಧಾನ ಇರಂಗಿಲ್ಲ ಹೊಟ್ಟೆ. ಅವಕ್ಕೆ ಯಾವುದೂ ವೇಸ್ಟ್ ಆಗಂಗಿಲ್ಲ ರೀ. ಮನ್ಯಾಗ ಒಂದು ಯಾವ್ದಾರು ಮೂಕ ಪ್ರಾಣಿಗಳು ಇದ್ದು ಅಂದ್ರೆ ರೀ. ನೋಡ್ರಿ ಎಲ್ಲನೂ ಕುಡಿತಾವ್ರಿ. ಅಕ್ಕಿ ತೊಳೆದಿದ್ದು ನೀರು, ಮೊಸರು ನೀರು, ಬಟ್ಟೆಕಾಯಿ ಪಲ್ಯ ಮಾಡೀನಿ. ಆ ಬಟ್ಟೆಕಾಯಿ ಬಿದ್ದಾವ್ರಿ ಅದ್ರೊಳಗೆ. ಅದ್ರ ನೆನಾಕಿದ ನೀರು, ಹಾಗೆ ರೊಟ್ಟಿ ಮಾಡಿರೋ ಹಿಟ್ಟು ನೀರು ತೊಗೊಂಬಂದೀನಿ. ಬೆಳಿಗ್ಗೆ ಏನೈತಿ, ನಿನ್ನೆ ಅನ್ನ ಮಾಡೋಕೆ ತೊಳೆದಿರ್ತಿರ್ಲಿ ಅಕ್ಕಿ ತೊಳೆದಿದ್ದು ನೀರು ಇದೆಲ್ಲ ಕುಡಿಸಿ ಕೋಳಿಗಳಿಗೆ ರಾತ್ರಿ ಅಕ್ಕಿ ನೆನೆ ಇಟ್ಟಿದ್ದೆ ಸ್ನೇಹಿತರೆ. ಅದ್ರೊಳಗೆ ಅಕ್ಕಿ ನೆನೆ ಇಟ್ಟಿದೆ. ಅವಕ್ಕೆ ಅದ್ರಾಗ ಹಾಕಿ ಎಲ್ಲ ನೆನೆ ಹಾಕಿ ನೋಡ್ರಿ ತಿನ್ನಾಕತ್ತಾವು. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗ್ಕೊತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಅದು ಯಾಕೋ ಮುಕ್ಕೊಂಡೈತ್ರಿ. ನನ್ನ ಮಗ ಒಯ್ದೇ ಇಲ್ಲ ರೀ ಇವತ್ತು ಮನೆಗೆ. ಇದಕ್ಕೆ ಅಂಗಡಿಗೆ ಹೋದೇ ಇಲ್ಲ ರೀ, ಬಿಟ್ಟು ಹೋಗ್ಯಾನ್ರಿ. ಅಂಗಡಿ ಚಾವಿ ಒಂದು ತೊಗೊಂಡು ಅವು ರೋಡ್ ಮ್ಯಾಗನ ರೀ, ಡಾಂಬರ್ ರೋಡಿಗೆ ಕಾಯಕತ್ತರಿ ಬಿಸಿಲಿಗೆ. ಅದಕ್ಕೆ ಇಲ್ಲಿ ಕೆಳಗಡೆ ಜಗ್ಗಿ ಇಲ್ಲೇ ಕಟ್ಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ರೀ. ಯಾಕಂದ್ರೆ ಬ್ಯಾಸ್ಗೆ ದಿನ ಬತ್ತು ಸ್ನೇಹಿತರೆ, ಡಾಂಬರ ಕಾದಿರ್ತೈತ್ರಿ ರೋಡ. ನೋಡ್ರಿ ಎಲ್ಲ ಖಾಲಿ ಮಾಡ್ತು ನೋಡ್ರಿ. ದೊಡ್ಡ ಆಡ್ರಿ ಇದು, ಗಬ್ಬ ಐತ್ರಲ್ಲ, ಏನೂ ಬಿಡಂಗಿಲ್ಲ ರೀ. ಎಲ್ಲ ಹೊಟ್ಟೆ ಹಸಿತೈತ್ರಿ. ಮರಿಗಳು ಇರ್ತಾವೆ ಹೊಟ್ಯಾಗ, ಯಾವುದೂ ಬಿಡಂಗಿಲ್ಲ ರೀ. ಎಲ್ಲ ಕ್ಲೀನ್ ಮಾಡ್ತೈತ್ರಿ ಇದು ಆಡು. ಸ್ವಲ್ಪ ತೊಗೊಂಡಿದ್ದೀವಿ ರೀ ಕೋಳಿ. 5 ಕೋಳಿ ಅದಾವ್ರಿ ನೋಡ್ರಿ. ಇನ್ನೂ ತೊಗೋಬೇಕ್ರಿ. ಅವು ಅಷ್ಟೇ ತೊಗೊಂಡು ಬಂದಿದ್ರಿ ಅವರು. ಲಾಸ್ಟ್ ಉಳ್ದಿತ್ತು ರೀ. ಇವನು ಬ್ಯಾಡ್ರಿ ಅನ್ನತ್ತೀರಿ ಯಜಮಾನ್ರು. ತಗೋದು ಬ್ಯಾಡ ಅನ್ನತ್ತಿದ್ರು. ನಾನೇ ತೊಗೊಂಡೀನಿ ರೀ. ನನಗೆ ಖುಷಿ ರೀ, ಯಾವ್ದಾರು ಹಿಂಗೆ ಮೂಕ ಪ್ರಾಣಿಗಳನ್ನು ಸಾಕೋದ್ರಲ್ಲಿ ಇರುವಂಥ ಖುಷಿ ಯಾವುದ್ರಲ್ಲಿ ಸಿಗಂಗಿಲ್ಲ ರೀ. ಈ ಡಬ್ಬ್ಯಾಗ ನೀರು ಕುಡಿಯೋಕೆ ಹಾಕಿದ್ವಿ ರೀ. 2-3 ದಿನ ಬುಟ್ಟ್ಯಾಗಿಟ್ಟೆ ರೀ. ಅಷ್ಟು ಎಲ್ಲ ಬುಟ್ಟ್ಯಾನು ಚೆಲ್ಲಾಕತ್ರಿ ಕಾಲು ಇಟ್ಟಿಟ್ಟು. ನೋಡಿರಿ, ಅಕ್ಕಿ ನೆನೆ ಹಾಕಿ ಈ ಥರ ಹಾಕಿದ್ವಿ ಅಂದ್ರೆ ನೆನೆದಿದ್ದು ತಿಂತಾವ್ರಿ. ಕಾಳನ್ನ ಜಾಸ್ತಿ ಇದು ಆಗಂಗಿಲ್ಲ ರೀ. ಹಿಂಗೆ ಅಕ್ಕಿ ನೀರು ಹಾಕಿ ನೋಡ್ರಿ ಅದ್ರೊಳಗೆ. ಈ ಬುಟ್ಟ್ಯಾಗ ಹಾಕಿಟ್ಟಿದ್ರೆ ಒಂದ್ರಾಗ ನೀರು ಒಂದ್ರಾಗ ಕಾಳು ಎಲ್ಲ ಚೆಲ್ಲಾಕತ್ಬಿಟ್ಟಿದ್ರಿ. ಅದಕ್ಕೆ ತೆಗೆದು ಆ ಡಬ್ಬಿ ಹಾಕಿ ನೋಡ್ರಿ. ತೋಟ ನೋಡ್ರಿ, ಕಾಯಿಪಲ್ಲೆ ತೋಟ. ಬೆಳ್ಳುಳ್ಳಿ ಬಂದೈತ್ರಿ, ತೆಗಿಬೇಕ್ರಿ. ಇನ್ನು ಅವ್ರಿಗೆ ಗಿಡ ಹೂ ಬಿಟ್ಟಾವ ನೋಡ್ರಿ, ಮತ್ತೆ ಕಾಯಾಗತ್ತವ್ರಿ. ನೋಡಿ, ಬಟ್ಟಿಕಾಯಿ ಪಲ್ಯ ರೀ. ಸೇಮ್ ಚಿಕನ್ ಗತ್ಲೆ ನೆನೆಸ್ತೈತ್ರಿ ನೋಡಕ್ಕೆ. ಇವು ಸಣ್ಣ ಬಟ್ಟಿಕಾಯಿ ಅದಾವ್ರಿ. ದಪ್ಪನೂ ಆದ್ರೆ ಕಟ್ ಮಾಡಿ ಹಾಕ್ಬೋದ್ರಿ. ಇದನ್ನ ಹಾಗೆ ಹಾಕಿನ್ರಿ. ಮಸ್ತ್ ಆಗೈತ್ರಿ ಪಲ್ಯ. ನೋಡಿದ ತಕ್ಷಣ ಬಾಯಾಗ ನೀರು ಬರಂಗಾಗಿಬಿಟ್ಟೈತ್ರಿ ಆ ಥರ. ಮತ್ತು ಜೋಳದ ರೊಟ್ಟಿ ಮಾಡಿದೆ ಸ್ನೇಹಿತರೆ. ಇವು ನಿನ್ನೆ ಉಳ್ದ ನೋಡ್ರಿ, ತಂಗಳ ರೊಟ್ಟಿ. ಇಷ್ಟು ರೊಟ್ಟಿ ಮಾಡೀನಿ ರೀ. ನಿನ್ನಿದು ಇದಷ್ಟು ಅವ್ರಿಕಾಯಿ ಪಲ್ಯ ರೀ.
ಯಾವುದೂ ವೇಸ್ಟ್ ಆಗಂಗಿಲ್ಲ ರೀ. ಎಲ್ಲ ನಮ್ಮ ಕೋಳಿ ಆಡುಗಳಿಗೆ ಹಾಕ್ಲಕ್ಕೆ ಬರ್ತೈತೆ ರೀ. ಒಲೆ ಮ್ಯಾಲ್ಗಡೆನೆ ಮಾಡಿದೆ ರೊಟ್ಟಿ. ಮತ್ತು ಈಗ ಮಕ್ಕಳಿಗೆ ನಾಷ್ಟ ಮಾಡಿಕೊಟ್ಟಿನಂದ್ರೆ ರೀ ಅಲ್ಲಿ ಸ್ಕೂಲ್ನಾಗೂ ನಾಷ್ಟ ಚಪಾತಿ ಅದನ್ನ ತಿಂದಿರ್ತೈತೆ ರೀ. ಮೊದ್ಲ ಬಾಯಿ ಬಂದಂಗೆ ಆಗಿತ್ತು, ಬಾಯಿ ಹುಣ್ಣು ಅದಂಗೆ ಜ್ವರ ಬಡಿದು ಬಾಯೆಲ್ಲ ಉರ್ಬಾಕಿ ಎದ್ದಾವ್ರೆ. ನಿನ್ನೇನು ರೊಟ್ಟಿ ಪಲ್ಯನ ಮಾಡಿಕೊಟ್ಟೆ ರೀ. ಅವ್ರ ಅಪ್ಪಾರು ಮೊಸರು ತೊಗೊಂಬಂದ್ರಿ ಮಧ್ಯಾಹ್ನದಾಗ. ಮೊಸರು ಹಚ್ಕೊಂಡು ತಿಂದ್ರಿ ರಾತ್ರಿ. ಇನ್ನೂ ಒಂದು ಸ್ವಲ್ಪ ಇಟ್ಟಾನ್ರಿ ಅದ ಪಾಕಿಟ್ನಾಗ. ಮತ್ತು ಮೊಸರು ಒಂದು ಸ್ವಲ್ಪ ರೊಟ್ಟಿ ತಿಂತಾನ್ರಿ. ಯಾಕಂದ್ರೆ ಮನುಷ್ಯಾಗ ಈಗ ಬೆಳೆಯೋ ಮಕ್ಕಳಿಗೆ ಬರೀ ನಾಷ್ಟ ಪಲಾವ್ ಇದನ್ನೆಲ್ಲ ಮಾಡಿಕೊಟ್ಟಿವಿ ಅಂದ್ರೆ ಕಸು ಬಂದಂಗೆ ಆಗಂಗಿಲ್ಲ ಸ್ನೇಹಿತರೆ. ರೊಟ್ಟಿ ಚಪಾತಿ ಇಂಥದ್ದೆಲ್ಲ ಕೊಟ್ರೆ ಒಂದು ಸ್ವಲ್ಪ ಇದು ಆಗ್ತೈತೆ. ನಮ್ಮ ಹಳ್ಳಿ ಕಡೆ ಅಂತೂ ಜಾಸ್ತಿ ನಾವು ನಾಷ್ಟ ಮಾಡೋದ ಕಡಿಮೆ ರೀ. ಒಬ್ಬೊಬ್ರು ಮನ್ಯಾಗಂತೂ ಬೀಗರು ಬಿದ್ರು ಬಂದಾಗ ಮಾತ್ರ ಮಾಡ್ತಾರೆ. ನಮ್ಮ ಮನ್ಯಾಗ ಮಕ್ಳು ಬಂದು ಅಂದ್ರೆ ಮಾಡಿರ್ತೀನಿ ರೀ ನಾನು. ಯಜಮಾನ್ರು ಅನ್ನಕತ್ರು ಅಲ್ಲಿ ನಾಷ್ಟ ತಿಂದು ಬ್ಯಾಸರ ಆಗಿರ್ತೈತೆ, ಅವಕ್ಕೆ ಸ್ವಲ್ಪ ರೊಟ್ಟಿ ಮಾಡಿಕೊಡು ಒಂದು 2 ದಿನ ರೊಟ್ಟಿ ಅದು ಬಿಸಿ ಅಂದ್ರೆ. ನಾ ಮಾತ್ರ ಮಾಡತ್ತಿದ್ದೆ ರೀ. ಸೊ ಮಕ್ಕಳಿಗೆ ಮಾಡಾಕತ್ತಿದ್ದೆ, ಅವರು ಹಂಗಂದ್ರಿ ಸ್ನೇಹಿತರೆ. ಮತ್ತು ಇವತ್ತು ಜಾತ್ರೆಗೆ ಹೋಗೋದ್ರಿ ಸ್ನೇಹಿತರೆ. ಅವಷ್ಟು ಎಲ್ಲ ಬಾಂಡೆ ತೊಳೆದು ಬಟ್ಟೆ ತೊಳೆದು ಹಾಕಿದ್ರು. ಬೇಗ ರೆಡಿ ಆಗತ್ತೆ ಅಂದಾರಿ. ಫೋನ್ ಹಚ್ಚಾರ ನನಗೆ. ಜಾತ್ರೆಗೆ ಹೋಗೋ ಮುಂದೆ ರೆಡಿ ಆಗೋ ಮುಂದೆ ಮತ್ತೆ ಸಿಗ್ತೀನಿ ರೀ. ಎಲ್ಲ ಬಾಂಡೆ ಅದೆಲ್ಲ ತೊಳೆದು ಒಗ್ಯಾಣ ಉಗಿದು ಹಾಕಿ ಮಗನ ಒದರ್ತೇನೆ ರೀ. ಊಟ ಮಾಡ್ತೀವಿ ರೀ ಇಬ್ಬರು ಕೂಡಿಸಿ ಊಟ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ರೆಡಿಯಾಗಿ ಬಂದಿವ್ರಿ. ಯಜಮಾನ್ರು ಗಾಡಿ ತಗೊಂಡ ಬರಾಕತ್ತಾರೆ. ನಾವು ಅಂಗಡಿ ಬಂದು ರೆಡಿಯಾಗಿ ನಿಂತೀವ್ರಿ. ಅರುಣ ನಾನು ಈ ಥರ ಸಿಂಪಲ್ ಆಗಿ ಸಾರಿ ಉಟ್ಕೊಂಡಿ ನೋಡ್ರಿ. ಜುಮ್ಕಿ ಭಾಳ ಇಷ್ಟ ರೀ. ನಮ್ಮ ಯಜಮಾನ್ರು ಬಯಾಕತ್ತಾರೆ ಕೊಂಡಿದ್ದು ಹಾಕೊಂಡಿದ್ದಿ ಅಂತ ಹೇಳಿ. ಮನೆ ಹಬ್ಬದಾಗ ನಮ್ಮ ತಮ್ಮ ಬೇದನ್ರೆ ಬಂಗಾರದೆಲ್ಲ ತೆಗೆದಿಟ್ಟು ಕೊಂಡಿದ್ದು ಹಾಕೋತಿರತ್ತೆ. ಯಾಕಂದ್ರೆ ಸಾರಿ ಮ್ಯಾಗ ಜುಮ್ಕಿ ಚಂದ ಕಾಣಿಸ್ತಾವ್ರಿ. ಅದಕ್ಕೆ ಸುಮ್ ಹಾಕೊಳ್ರಿ. ಏನು ನಾವೇನು ದಿನ ಹಾಕೊಳಂಗಿಲ್ಲ ಸ್ನೇಹಿತರೆ. ನನಗೆ ಆಗಿ ಬರಂಗಿಲ್ಲ ರೀ. ಕಿವಿ ಬ್ಯಾನ್ ಆದಂಗೆ ಆಗ್ಬಿಡ್ತಾವ್ರೆ. ಹೆಂಗೆ ಕಾಣಕತ್ತೈತೆ ನೋಡ್ರಿ ಸೀರೆ ಕಮೆಂಟ್ ಮಾಡಿ. ಗೊತ್ತಗಾಡಿ ಬರ್ರಿ ಸ್ನೇಹಿತರೆ. ಜಾತ್ರೆಗೆ ಹೋಗಿ ಬಂದ ಜಾತ್ರೆಗೆ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ, ಇಲ್ಲಾಂದ್ರೆ ಇಲ್ಲ ನೋಡ್ರಿ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅವ್ರು ಇದ್ರಂದ್ರೆ ಹೆಂಗಾರೆ ಮಾಡ್ಬೋದ್ರಿ. ಬೇರೆದವ್ರು ಅದಾರೆ. ಅದಕ್ಕೆ ನಾನು ಫಸ್ಟ್ ಟೈಮ್ ರೀ ಅವ್ರ ಜೊತೆ ಹೊಂಟಿರೋದು. ಯಾವಾಗೂ ಹೋಗಿಲ್ಲ ರೀ. ಸುಮ್ಮನೆ ಅದು ಯಜಮಾನ್ರು ಒತ್ತಾಯಕ ಮಗ ಬಂದಾನತ್ತೇಳಿ ಹೊಂಟಿ ನೋಡ್ರಿ. ಇಲ್ಲಾಂದ್ರೆ ಹೋಗತ್ತಿದ್ದಿಲ್ಲ ರೀ ನಾನು ಜಾತ್ರೆಗೆ. ಬಬ್ಲಾದಿ ಜಾತ್ರೆಗೆ ಅಂತೂ ಹೋಗೇ ಇಲ್ಲ ರೀ. ಫಸ್ಟ್ 1 ಸಲ 2 ಸಲ ಅಷ್ಟೇ ಹೋಗಿ ದೇವ್ರಿಗೆ ಹೋಗಿವಿ. ಜಾತ್ರೆಗೆ ಮಾತ್ರ ಯಾವಾಗ ಹೋಗಿಲ್ಲ ಸ್ನೇಹಿತರೆ. ಈ ಸಲ ಹೊಂಟಿವ್ರಿ. ಯಾಕಂದ್ರೆ ಜಾತ್ರೆ ಮುಗಿದು 4 ದಿನ ಆಯ್ತು ರೀ. ಇನ್ನೂ ಜಾತ್ರೆ ಗದ್ದಲ ಇರ್ತೈತತ್ರಿ. ಹಾಗೆ ಹೊಂಟಿದೀವ್ರಿ. ಬರ್ರಿ ಸ್ನೇಹಿತರೆ. ಜಾತ್ರೆಗೆ ಹೋಗಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಂಗಿಲ್ಲ ನೋಡ್ರಿ. ಹೆಂಗೆ ಕಾಣಿಸ್ತಾ ಇರ್ತೀನಂತ ಕಮೆಂಟ್ ಮಾಡಿ. ಏನು ಮೇಕಪ್ ಏನು ಭಾಳ ಮಾಡ್ಕೊಳಂಗಿಲ್ಲ. ಆದ್ರೆ ಕರೆ ನಮ್ಮ ಪಿಂಪಲ್ ಎದ್ದು ಕಾಣಿಸ್ತವ್ರಿ. ಭಾಳ ಮೇಕಪ್ ಮಾಡ್ಕೊಂಡವ್ರ ಸ್ವಲ್ಪ ಪೌಡ್ರ್ ಹಚ್ಕೊಂಡಿನ ಅಷ್ಟೇ ನೋಡಿ ಸ್ನೇಹಿತರೆ. ಬರ್ರಿ ಹೋಗಿ ಬಂದ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬಂದೀವಿ ನೋಡ್ರಿ ಜಾತ್ರೆಯಾಗ. ಕಾಯಿ ತಗೊಂಡು ಈಗ ದೇವ್ರಿಗೆ ಹೊಂಟಿದೀವ್ರಿ. ಒಳಗೆ ಹೋಗ್ಬೇಕಂತೇಳಿ ದೇವ್ರಿಗೆ ಹೊಂಟಿದೀವ್ರಿ. ಕಬ್ಬಿನ ಹಾಲು ಮಾಡಾಕತ್ತಾರೆ. ಈಚೆ ಕಡೆ ಎಲ್ಲರೂ ಜೋಡಾಗಿ ಹೊಂಟಿದ್ರಿ. ಹೆಣ್ಮಕ್ಳು ಟ್ಯಾಕ್ಟರ್ದಾಗ ಬಂದಿವ್ರಿ. ಬಿಸಿಲಾಗ ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ಏನು ಮಾಡೋದ್ರಿ. ಬಿಸಿಲಾಗ ಬಂದ್ರೆ ಸುಸ್ತಾದಂಗೆ ಆಯಿತು. ಸ್ವಲ್ಪ ಕೂತೇರಿ ಟ್ಯಾಕ್ಟರ್ ಅಂತ ಕಲ್ಲೇ ನೆಳಿ ಕೂತು ಆಮೇಲೆ ಹೊಂಟಿದ್ದೀವಿ ನೋಡ್ರಿ. ಇಲ್ಲಿ ಅಲ್ಲೇ ಕಾಯಿ ತಗೊಳ್ಳೇನ ಚಪ್ಪಲ್ ಕಳುದು ದೇವಸ್ಥಾನ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲ್ಲ ಹೊರಗಡೆ ತೊಗೋತಾರಂತ ಹೇಳಿ ಅಲ್ಲೇ ಬಿಟ್ಟು ಬಂದು ಹೊಂಟಿದ್ವಿ ನೋಡ್ರಿ. ಕಾಯಿ ಮಾರೋರು ನೋಡ್ರಿ ಎಲ್ಲ ಈ ಥರ ಎಲ್ಲ. ಜಾತ್ರೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ರೀ. ಗಂಡು ಮಕ್ಳ ಜಾತ್ರೆ ಮುಗೀತ್ರಿ. ಇನ್ಮ್ಯಾಲ ಜಾಸ್ತಿ ಈಗ ಹೆಣ್ಮಕ್ಳು ಹೋಗ್ತಾರೆ. ಅದಕ್ಕೆ ಕುಡುಕರು ಹವಾಳೆ ಇದು ಕಡಿಮೆ ರೀ. ಇಲ್ಲಾಂದ್ರೆ ಈ ರಸ್ತೆಗಳೆಲ್ಲ ಕುಡುಕರು ಆ ಥರ ಉಳ್ಯಾಡ್ಕೋತ ಇರ್ತಿದ್ರೆ. ಹೆಣ್ಮಕ್ಳದು ಒಂದು 4 ದಿನ ಹೆಣ್ಮಕ್ಳು ಜಾಸ್ತಿ ಹೋಗ್ತಾರೆ ಜಾತ್ರೆಗಿನ. ಭಂಡಾರ ಕುಕ್ಮ ಕಾಯಿ ಅವರು ಎಲ್ಲ ನೋಡ್ರಿ 50 ರೂಪಾಯಿಗೆ ಜೋಡಿ ರೀ ಕಾಯಿ. ಅಜ್ಜಾನ್ ತೀರ್ಥ ಏನಂತ ನಮ್ಮ ಯಜಮಾನ್ರು ಹಾಕ್ತಾರೆ. ನಾ ಏನು ತೊಗೊಳಿಲ್ಲ ತೀರ್ಥ ನೋಡ್ರಿ. ಕಾಯಿ ಮೇಲ್ಗಡೆನೆ ತೀರ್ಥ ಇಟ್ಟಿರ್ತಾರೆ ನೋಡ್ರಿ. ತೀರ್ಥದ ಬಾಟ್ಲಿ. ಇಲ್ಲಿ ಎಷ್ಟೇ ಕಾಯಿ ಹೊಡೆದ್ರು ಊದ್ಬತ್ತಿ ಮತ್ತು ಎಲ್ಲ ಇದು ಮಾಡಿದ್ರು ಕೂಡ ತೀರ್ಥ ಹಾಕಿರೋನ ನೈವೇದ್ಯ ಹೋಗಿ ಅಜ್ಜಾರಿಗೆ ಮುಟ್ಟೋದು ನೋಡ್ರಿ. ನಾವೇನು ಮನೆದಿಂದ ಎಡೆ ಮಾಡ್ಕೊಂಡು ಹೋಗಿದ್ರು ಆಯಿತು, ಕಾಯಿ ತೊಗೊಂಡು ಹೋದರೂ ಆಯಿತು, ತೀರ್ಥ ಒಯ್ದು ಹಾಕಿದ್ರನ ಅವರಿಗೆ ತೃಪ್ತಿ ರೀ. ಎಲ್ಲರೂ ಹೊಂಟಾರ ನೋಡ್ರಿ. ನಾವು ಕೂಡ ಹೊಂಟೀವ್ರಿ. ಪಾಳೆ ಸಿಕ್ಕಾಪಟ್ಟೆ ಪಾಳೆ ಅದಾವನ್ನಕತ್ತಿದ್ರಿ. ನೋಡೋಣ್ರಿ. ಟೈಮ್ 4 ಗಂಟೆ ಆಗಕ್ಕೆ ಬಂದೈತೆ ಸ್ನೇಹಿತರೆ. ಒಂದು ಸ್ವಲ್ಪ ಕಡಿಮೆ ಆಗಿರ್ಬೇಕು ಗರ್ದಿ ಅಂತ ಅನ್ಕೋತ ಹೊಂಟಿದ್ದೀವಿ ರೀ ಎಲ್ಲರೂ ಕೂಡ. ಇಲ್ಲಾಂದ್ರೆ ಒಂದು 20 ಜನ ಹೆಣ್ಮಕ್ಳು ಒಂದು ಟ್ಯಾಕ್ಟರ್ ಫುಲ್ ಬರೀ ಹೆಣ್ಮಕ್ಳು. ಒಂದು 4 ಜನ ಮಾತ್ರ ಗಂಡು ಮಕ್ಳು ರೀ. ಅಷ್ಟೇ ಇದ್ದು ನೋಡ್ರಿ ಟ್ಯಾಕ್ಟರ್ದಾಗ. ಎಲ್ಲ ಮನೆಯವ್ರ ರೀ. ಅವರು ನಮ್ಮ ಗಾಡಿ ಮಾಲಕರು ಎಲ್ಲರೂ. ಅವರು ಹೆಣ್ಮಕ್ಳು ಮಕ್ಕಳು ಅಜ್ಜಿಯರು ಎಲ್ಲರೂ ಕೂಡಿಸಿ ಬಂದೀವಿ ನೋಡ್ರಿ. ಅಜ್ಜನ ದ್ವಾರ ಬಾಗಿಲು ನೋಡ್ರಿ.
ವಿಭೂತಿ ವಿಭೂತಿ ಅಂತೂ ಬಹಳ ಇದು ರೀ ಇಲ್ಲಿ ಶ್ರೇಷ್ಠವಾದ ವಿಭೂತಿ ರೀ. ವಿಭೂತಿ ಜಾಸ್ತಿ ಅಜ್ಜಾರಿಗೆ ಇದು ರೀ ಹೊಂಟಾರ ನೋಡ್ರಿ ಒಳಗಡೆ. ನಾವು ಕೂಡ ಕಾಲು ಬಿದ್ದು ಒಳಗಡೆ ಹೋಗಿ ತೋರಿಸ್ತೀನಿ ರೀ ಅಜ್ಜಾರ ಆಶೀರ್ವಾದ. ನೀವು ಕೂಡ ತಗೋರಿ. ಪಾಳೆ ಕಚ್ಚಿ ಹೋಗೋದೈತಿ ಸ್ನೇಹಿತರೆ. ಹೆಣ್ಮಕ್ಳದು ಗಂಡು ಮಕ್ಳದು ಲೈನ್ ಹಚ್ಚಿ ಇಲ್ಲೇ. ಮೊದಲೆಲ್ಲ ಈಗ ಜಾತ್ರೆಗೆ ಹತ್ತೇಳಿ ಇಷ್ಟು ಲೈನ್ ಇರ್ತಾವ ಗೊತ್ತಿಲ್ಲ. ಜಾತ್ರೆ ಮುಗಿತಂದ್ರೆ ಲೈನ್ ಇರಂಗಿಲ್ಲ ಸ್ನೇಹಿತರೆ. ಇವು ಹಂಗೆ ಹೋಗ್ತಿರ್ತಾರೆ. ಜಾತ್ರೆಗೆ ಮಾತ್ರ ಇರ್ತೈತ್ರಿ. ಯಾಕೆ ಸೋಮವಾರ ಕೊಮ್ಮೆ ಇರತೈತ್ರಿ. ಆದ್ರೆ ಹೊರಗಡೆದು ಏನು ಅದು ಗೇಟ್ ಹಾಕ್ಯಾರಲ್ಲ, ಈ ಕಡೆ ಹೋಗೋದು ಬರೋದು ಅದು ತೆಗ್ದಿರ್ತಾರೆ ಸ್ನೇಹಿತರೆ. ಅವಾಗ ಇರಂಗಿಲ್ಲ. ಈಗ ಇರ್ತೈತೆ ನೋಡ್ರಿ. ಹೊಂಟಾರ ನೋಡ್ರಿ ಎಲ್ಲ ಗಂಡು ಮಕ್ಕಳು. ಇವತ್ತಿಂದ ಜಾತ್ರೆ ವಿಡಿಯೋ ನಿಮ್ಗೆ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಶೇರ್ ಮಾಡಿರಿ. ಹಾಗೆ ಯಾರೆಲ್ಲ ನನ್ನ ವ್ಯೂವರ್ಸು ಈ ಕಡೆ ಸೈಡ್ದವ್ರು ಇರ್ತೀರಿ, ಬಬ್ಲಾದಿ ಜಾತ್ರೆಗೆ ಯಾರೆಲ್ಲ ಹೋಗಿದ್ರಿ, ಹಾಗೆ ಅಜ್ಜಾರ ಆಶೀರ್ವಾದ ಯಾರೆಲ್ಲ ತಗೊಂಡಿರಿ ಅಂತ ಕಮೆಂಟ್ ಮಾಡಿ. ಬಬ್ಲಾದಿ ಇರೋದು ಇದು ಬಂದುಬಿಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಇದೆ ಸ್ನೇಹಿತರೆ. ಪ್ರಸಿದ್ಧವಾದ ದೇವಸ್ಥಾನ. ಕೊರೋನಾ ಟೈಮಲ್ಲಿ ಈ ದೇವಸ್ಥಾನದ ಬರೀ ಬಂದು ಅಂಬ್ಲಿ ಕುಡಿದ್ರನ ನಮ್ದು ಏನೇ ರೋಗ ರುಜಿನಗಳಿದ್ರು ಪರಿಹಾರ ಆಗಿತ್ತು ಅವಾಗ. ಮತ್ತು ಹೊಳೆಗೆ ಜಳಕ ಮಾಡೋದ್ರಿಂದ ಸ್ನೇಹಿತರೆ. ಯಾಕಂದರೆ ಎಷ್ಟೋ ಜನ ಕೊರೋನಾದಾಗ ಎಷ್ಟೋ ಜನ ದೇವಸ್ಥಾನಗಳು ಬಾಗಿಲು ಮುಚ್ಚಿದ್ರು ಕೂಡ ಇದನ್ನು ಹೊರಗಡೆ ಆದರೂ ನಾವು ಬಂದು ಇಲ್ಲಿ ಬಂದು ನಮಸ್ಕಾರ ಮಾಡ್ರೆ ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಅನ್ಬೋದು. ಪ್ರಸಿದ್ಧ ಐತ್ರಿ ನಮ್ಮ ಉತ್ತರ ಕರ್ನಾಟಕದಾಗನ ಇದು ಫೇಮಸ್. ಬಬ್ಲಾದಿ ಮುತ್ಯಾಂದ ಸ್ಥಳ ಅನ್ಬೋದು ನೋಡಿ ಸ್ನೇಹಿತರೆ. ಉತ್ತರ ಕರ್ನಾಟಕ ಹಾಗೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಬೋಳ್ಗಾಯಿ ಹೊಡಿತಾರೆ, ಜುಟ್ಟಿಲ್ಲದ ತೆಂಗಿನಕಾಯಿ ನೋಡಿ. ಹೊಂಟಿದ್ವಿ ಒಳಗಡೆ. ಗಂಡು ಮಕ್ಕಳಿಗೆ ಲೈನ್ ಬೇರೆ ರೀ, ಹೆಣ್ಮಕ್ಳಿಗೆ ಬೇರೆ. ಅಲ್ಲಿದ್ದು ಬಂದು ಇಲ್ಲಿ ಕಾಯಿ ಹೊಡೆಸ್ಕೊಂಡು ಇಲ್ಲಿ ನೋಡ್ರಿ ಅಜ್ಜಾರದ ನೋಡ್ರಿ ಇವರೇ ರೀ. ನಾನು ವಿಡಿಯೋ ಮಾಡಾಕತ್ತಿದ್ದೆ ರೀ. ವಿಡಿಯೋ ಮಾಡಬೇಡ್ರಿ, ಮೊಬೈಲ್ ಕಸ್ಕೋತೀರಿ, ಫೋಟೋ ತಕ್ಕೋಬೇಡ್ರಿ ಅನ್ನಕತ್ತನ. ಅಲ್ಲಿದು ಭಾಳ ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ನೋಡ್ರಿ. ಹೆಂಗೈತೆ ನೋಡ್ರಿ ಅಜ್ಜಾರ್ದ ದೇವಸ್ಥಾನ. ಸಿಕ್ಕಾಪಟ್ಟೆ ಗದ್ದಲ್ರಿ, ಗದ್ದಲ್ರಿ. ಈಗಿನ ಬೇಸ್ರಿ. ಜಾತ್ರೆಗಂತೂ ಸಿಕ್ಕಾಪಟ್ಟೆ ಇರ್ತೈತ್ರಿ. ಇದು ಹೊರಗಡೆ ಬಂದು ನೋಡಿ ಚಿಕ್ಕಡೆ ಹಿಟ್ಟಕ್ಕಿ ಕೊಡಿದ್ರಿ. ಇಲ್ಲಿ ಮತ್ತು ಗದಿಗೆಗೊಳ್ದಾವ್ರಿ ಎಲ್ಲ ಕಡೆ. ಆ ಗುಡಿ ಒಳಗಡೆ ಐತೆ. ಈ ಕಡೆ ಹೊರಗೆ ಬರೋಕೆ ಇದೊಂದು ಬೇರೆ ಮಾರ್ಗ ಇರ್ತೈತ್ರಿ. ಹೋಗೋ ಮುಂದೆ ಮಾತ್ರ ಹಂಗೆ ಹೋಗುದ್ರಿ. ಬರೋ ಮುಂದೆ ಏನೈತಿ ಹೊಳೆ ಬರೋ ಮುಂದೆ ಈ ಕಡೆ ಬರೋದೈತ್ರಿ ಬಾಕ್ಲ. ಅಂದ್ರ ಹಾಕ್ಯಾರ ನೋಡಿ. ಅಲ್ಲಿದ್ದು ಬಂದು ಕಬ್ಬಿನ ಹಾಲು ಕುಡಿಯಾಕತ್ತಿದ್ದೀವಿ ರೀ. ಪರಾಳ ತೊಗೊಳಕತ್ತಾರೆ ಎಲ್ಲರೂ. ಅಲ್ಲಿ ಬೆಂಡು ಬತ್ತಾಸು ಚುರ್ಮರಿ ಅದು ಕಬ್ಬಿನ ಹಾಲು ಕುಡೋದು ಅವರೆಲ್ಲ ತೊಗೊಳಕತ್ರಿ. ನಾನು ಅಂಗಡಿಯಾಗ ಇರ್ತೈತ್ರಿ. ನನ್ನ ಮಕ್ಕಳು ತಿನ್ನಂಗಿಲ್ಲ ತಂದೆ. ನನಗೆ ಕಬ್ಬಿನ ಹಾಲು ಅಷ್ಟರು ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಕುಡಿದ್ರಿ. ಅವರೇ ಕೊಡಿಸಿರಿ ಕಬ್ಬಿನ ಹಾಲು ಕೂಡ. ಕಬ್ಬಿನ ಹಾಲಿನ ಚಲೋ ನೋಡ್ರಿ, ಆರೋಗ್ಯಕ್ಕೆ ಒಳ್ಳೇದು ಭಾಳ ರೀ ಕಬ್ಬಿನ ಹಾಲು. ಕಾಮ್ನಿಗೆ ಆಯಿತು ಎಲ್ಲದಕ್ಕೂ. ಅವರು ಜಾಸ್ತಿ ಐಸ್ ಒಳಗೆ ಇಟ್ಟಿಟ್ಟು ಕೊಡಕತ್ತಿದ್ರೆ ನಾವು ತಾಜಾ ತೆಗೆದು ಕೊಡ್ರಿ ಅನ್ನೋಣ. ಮತ್ತೆ ಕಬ್ಬು ಹಾಕಿ ಇದು ಮಾಡಿ ಕೊಡಾಕತ್ತಾರ ನೋಡ್ರಿ. ಜಾತ್ರೆ ಮಾಡಾಕತ್ರು ಸ್ನೇಹಿತರೆ. ಸಂಜೆ ಮಧ್ಯಾಹ್ನ ಈ ಟೈಮ್ಗೆ ಮಧ್ಯಾಹ್ನ 3:30 ಹೋದವ್ರಿ ಜಾತ್ರೆಗೆ. ಸಂಜೆ 6 ಆದ್ರೂ ಮೀರಿ ಹೊರಗಡೆ ಬರೋಂಗಿಲ್ಲ ರೀ ಹೆಣ್ಮಕ್ಳು. ಜಾತ್ರೆಗೆ ಬಿಟ್ರಂತರು ಜಾಸ್ತಿ ಜಾತ್ರೆ ಸಂತಿಗೆ ಹೋದ್ರೆ ಜಲ್ದಿ ಬರೋಂಗಿಲ್ಲತ್ತಾರ. ಜಾತ್ರೆಗೆ ಹೋದ್ರೆ ಮೀರಿ ಜಲ್ದಿ ಬರೋಕ್ಕಾಗಂಗಿಲ್ಲ. ಸಂತಿಗೆ ನಾವು ಸ್ವಲ್ಪ ಜಲ್ದಿ ಬರ್ಬೋದ್ರಿ. ಆದ್ರೆ ಜಾತ್ರೆ ನಂತರ ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಚುರ್ಮರಿ ತೊಗೊಳಲ್ಲಿನ ಬೇಷ್ ಒಂದು 20 ನಿಮಿಷ ನಿಂತ್ರಿ. ನನಗರಿ ಸುಸ್ತಾದಂಗೆ ಆಗಿ ಕಬ್ಬಿನ ಹಾಲಿನವ್ರು ಕುರ್ಚಿ ಇತ್ತಲ್ಲ, ಆ ಕುರ್ಚಿ ಮೇಲ್ಗಡೆ ಕೂತ್ಬಿಟ್ಟೇರಿ. ನಾನು ಎಷ್ಟೊತ್ತನ ತೊಗೊಳತ್ತೇರಿ. ಅದಕ್ಕೆ ಸ್ವಲ್ಪ ಅಲ್ಲಿ ವಿಡಿಯೋ ತೊಗೊಂಡಿನಿ ನೋಡ್ರಿ ಕ್ಲಿಪ್ಪಿಂಗ. ಇರ್ಲತ್ತೇರಿ. ನಾನೊಂದು 50 ರೂಪಾಯಿದು ಚಕ್ಲಿ ತೊಗೊಂಬಂದಿರಿ. ಚಕ್ಲಿ ಅಷ್ಟೇ ತೊಗೊಂಡು ಬಂದೇರಿ. ನಮ್ಮ ಕಬ್ಬಿನ ಸಹಾಯ ಅಲ್ಲಿದ್ದು ಬಂದಿವಿ ಒಳಗೆ ನೋಡ್ರಿ. ಬ್ಲೌಸ್ಗಳು ಕೂಡ ಇದ್ದು ನೋಡ್ರಿ. ಅಲ್ಲಿ ಜಾತ್ರೆ ವೆರೈಟಿ. ನಾನು ಅದು ವೈಟ್ ಕಲರ್ ತಗೊಂಡ್ರಿ. ವೈಟ್ ಕಲರ್ದು ಕಟೋರಿ ಬ್ಲೌಸ್ ಐತ್ರಿ. ಕಟೋರಿ ಬ್ಲೌಸ್ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಬಿಟ್ಟೆ ನೋಡಿ. ತೋರಿಸ್ರಿ ಅಂದ್ರೆ ವೈಟ್ ಬ್ಲೌಸ್ ಎಷ್ಟು ಚಂದ ನೋಡಿ ಡಿಸೈನ್. 200 ರೂಪಾಯಿಗೆ ಒಂದತ್ತು ಸ್ನೇಹಿತರೆ. ಚಲೋ ನಾವು ಹೊಲಿಲಕ್ಕನ 200-300 ರೂಪಾಯಿ ತಗೋತೀರಿ. ಇಲ್ಲಿ ರೆಡಿಮೇಡ್ ಅರ್ಬಿನೂ ಹೋಗುತ್ತೆ. ರೆಡಿಮೇಡ್ ಬ್ಲೌಸ್ ಆದರೆ ಅಳತೆ ಇರೋಂಗಿಲ್ಲ ಸ್ನೇಹಿತರೆ. ಕರೆಕ್ಟಾಗಿ ಅಳತೆ ಇರೋಂಗಿಲ್ಲ. ಅರ್ಬಿ ಚೆನ್ನಾಗಿರೋದು ಇರೋಂಗಿಲ್ಲ. ಇಲ್ಲಿ ಭಾಳ ಅಷ್ಟೇ ಎಲ್ಲ ಸೈನಿಂಗ್ ಹೋಗಿರ್ತಾರೆ. ಮತ್ತು ಅಸ್ತರ್ದು ಚಲೋ ಅನ್ನೋ ವಸ್ತ್ರ ಹಚ್ಚಿರಂಗಿಲ್ಲ ರೀ. ಎಲ್ಲ ಸಾದಾ ಹಚ್ಚಿರ್ತಾರೆ. ಎಲ್ಲ ಅಲ್ಲಿದ್ದು ಬಂದು ಗೋಬಿ ಮಂಚೂರಿ ತಿನ್ನಾಕತ್ತೀವಿ ನೋಡ್ರಿ. ಎಲ್ಲ ಜಾತ್ರೆ ಮುಗಿಸ್ಕೊಂಡು ಲಾಸ್ಟಲ್ಲಿ ಗೋಬಿ ಮಂಚೂರಿ ತಿಂದು ಬಂದಿರಿ. 50 ರೂಪಾಯಿ ಪ್ಲೇಟ್ ಗೋಬಿ ಮಂಚೂರಿ ಸ್ನೇಹಿತರೆ. ತಗೊಂಡೆ 50 ರೂಪಾಯಿ ಗೋಬಿ ಮಂಚೂರಿ. 60 ರೂಪಾಯಿ ಫೋನ್ಪೇ ಮಾಡಿರಿ. ಬರಬೇಕಾದ್ರೆ ನೈಟ್
ವಿಡಿಯೋ ನೋಡ್ರಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ವಿಡಿಯೋ ಎಲ್ಲಿ ಥರ ಟೈಮ್ ಅಷ್ಟು ಟೈಮ್ ರೀ ಅಲ್ಲಿ ಹೊಸ ಮಠ ಐತೈತ್ರಿ ಅಲ್ಲಿ ಹೋಗ್ತಾರನ ನಮ್ಮ ಯಜಮಾನ್ರು ಫೋನ್ ಹಚ್ಚಕತ್ರಿ ನಾ ಮುಗ್ದೈತೇನಿಲ್ಲ ನಿಮ್ಗೆ ಮುಗ್ದೈತೇನಿಲ್ಲ ಅನ್ನಕತ್ರಿ ಇಲ್ಲ ರೀ ನಾ ಗೋಬಿ ಮಂಚೂರಿ ತಿನ್ನಾಕತ್ತೀವಿ ಬರ್ರಿ ಅಂತಂದಿರಿ ನಾನು ಅಲ್ಲ ನೀವೆಲ್ಲ ಹೆಣ್ಮಕ್ಳು ಅದಿರಿ ನಾನೇನು ಬರಂಗಿಲ್ಲ ಅಂತಂದ್ರಿ ಅವರು ಗೋಬಿ ಮಂಚೂರಿ ಇಷ್ಟ ಭಾಳ ರೀ ಆದ್ರೆ ಮೆತ್ತಗೆ ಭಾಳ ಮಾಡಿದ್ರಿ ಅವರು ಜಾಸ್ತಿ ಟೇಸ್ಟ್ ಅನ್ನಿಸ್ತಾ ಇದ್ದಿಲ್ಲ ನೋಡ್ರಿ ಅಲ್ಲಿ ಗೋಬಿ ಮಂಚೂರಿ ಯಾಕೇನೋ ಜಾತ್ರೆ ಏನಾನ ಖಡಕ್ಕಾಗಿ ಮಾಡಿದ್ದಿಲ್ಲ ರೀ ಅವರು ಸಾಸ್ ಹಾಕ್ಕೊಂಡು ಮೇಲ್ಗಡೆ ಸಾಸ್ ಹಾಕ್ಕೊಂಡ್ರೆ ಟೇಸ್ಟ್ ಗೋಬಿ ಮಂಚೂರಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಜಾತ್ರೆಗೆ ಹೋದಲ್ಲಿ ನೀವು ಏನೇನೆಲ್ಲ ತಿಂತೀರಂತ ಅದು ಕೂಡ ಕಮೆಂಟ್ ಮಾಡಿರಿ ನಾವು ಜಾತ್ರೆಗೆ ಹೋದಲ್ಲಿ ಜಾಸ್ತಿ ಕಬ್ಬಿನ ಹಾಲು ಕುಡ್ದೀವಿ ರೀ ಗೋಬಿ ಮಂಚೂರಿ ಹಾಗೆ ಮತ್ತು ಏನೇನೆಲ್ಲ ಐಟಮ್ ತೊಗೊಂಡು ನೋಡ್ರಿ ಇಲ್ಲೆಲ್ಲ ಐಟಮ್ ಇರ್ತೀನಿ ರೀ ಜಾತ್ರೆಗೆ ಹೋಗಿ ಬಂದಿರೋ ಐಟಮ್ಗಳು ನಾಳೆ ತೋರಿಸ್ತೀನಿ ರೀ ಇವತ್ತೇನ ತೋರ್ಸೋಕ್ಕಾಗಂಗಿಲ್ಲ ರೀ ಅವು ಐಟಮ್ಗಳು ನಾಳೆ ವಿಡಿಯೋ ಲೆಂತ್ ಭಾಳ ಆಗ್ತದೆ ರೀ ಗೋಬಿ ಸೆಂಟ್ರ್ ಐತೆ ನೋಡಿರಿ ಸುದೀಪ್ ಸರ್ದು ಪೋಸ್ಟ್ ಹಾಕಿದ್ರಿ ಬ್ಯಾನರ್ ಮೇಲ್ಗಡೆ ಅವಿಗಳೆಲ್ಲ ಕೂತಿದ್ರಿ ಸಾಲ್ಕ ಅವರೆಲ್ಲ ಗೋಬಿ ಮಂಚೂರಿ ತಿನ್ನೋದು ನಾನು ವಿಡಿಯೋ ಮಾಡ್ತಾ ಇದ್ದೆ ರೀ ಅವರು ಏನೂ ಅನ್ನಲಿಲ್ಲ ರೀ ಯಾರು ನಮ್ಮ ಸಂಗಟ ಬಂದವ್ರು ಯಾಕೆ ವಿಡಿಯೋ ಮಾಡ್ಕೋತೀವತ್ತು ಯಾರು ಕೇಳಿಲ್ಲ ನಮ್ಮ ಊರನವರೇ ಮಾಡ್ತಾರೆ ಸ್ನೇಹಿತರೆ ಎಲ್ಲರೂ ವಿಡಿಯೋ ಮಾಡೋದಕ್ಕೇನಾದ್ರೆ ಈಗ ಬೇರೆ ಊರನವ್ರ ಪಾಪ ಇವ್ರು ಅಂದ್ರು ಮೀರಿ ನನಗೆ ಎಷ್ಟು ಇದು ಮಾಡಿದ್ರಿ ಮಾತಾಡ್ಸೋದಾಯ್ತು ಕಾಳಜಿ ಮಾಡೋದಾಯ್ತು ವಿಡಿಯೋ ಮಾಡಾಕತ್ತಾರಂದ್ರು ಯಾರು ನಮ್ಮದೇ ವಿಡಿಯೋ ಮಾಡ್ತೀವಿ ನಿಮ್ಮದೇ ವಿಡಿಯೋ ಮಾಡ್ತೀವಿ ಈ ಥರ ಏನೂ ಅನ್ನಲಿಲ್ಲ ರೀ ಒಬ್ಬರು ಅನ್ನಲಿಲ್ಲ ಸ್ನೇಹಿತರೆ ಅಲ್ಲಿಗೆ ಮುಗಿಸ್ಕೊಂಡು ಹೊಸ ಮಠಕ್ಕೆ ಬಂದು ನೋಡ್ರಿ ಇಲ್ಲಿ ಒಂದು ಅರ್ಧ ತಾಸು ಒಂದು ಸ್ವಲ್ಪ ದೂರ ಐತ್ರಿ ಅಲ್ಲಿದು ಮಠ ಬಿಟ್ಟು ಬಬ್ಲಾದಿ ಬಿಟ್ಟು ಈ ಕಡೆ ಬಿದ್ರಿ ಮಠ ಅಂತ ಶಿವಸ್ವಾಮೀಜಿಗಳ ಮಠ ಇದು ಇಲ್ಲಿ ಬಂದು ಊಟ ಮಾಡಾಕತ್ತಿದ್ವಿ ನೋಡ್ರಿ ಕಡಕ್ ರೊಟ್ಟಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ಮಿಕ್ಸ್ ಮಠದಾಗ ಅಂದ್ರೆ ಅಷ್ಟು ಪ್ರಸಾದ ಇಷ್ಟು ಚಲೋ ಇರ್ತದೆ ಸ್ನೇಹಿತರೆ ಮತ್ತು ಶಾಂತತೆ ಅಷ್ಟು ಸ್ವಚ್ಛತೆ ಅನ್ನೋದು ಮಠದಾಗ ಜಾಸ್ತಿ ಇರ್ತದೆ ನೋಡಿ ಕೊಬ್ಬರಿ ಸಾರ ರೊಟ್ಟಿ ಅನ್ನ ಸಾಂಬಾರು ಮತ್ತು ಹಾಗೆ ಬುಂದಿ ಕೂಡ ಇತ್ತು ನಾನು ಸ್ವಲ್ಪ ತೊಗೊಂಡಿದ್ದು ತಿಂಗಳಲ್ಲಿ ಇರ್ಲಿರ್ತೇವೆ ಯಾಕಂದರೆ ಇಂಥ ಸ್ಥಳದ ಕಡೆ ಹೋಗಿದ್ದು ಜಾಸ್ತಿ ಯಾರೂ ಇದು ಮಾಡಂಗಿಲ್ಲ ರೀ ನೋಡ್ತಕ್ಕದಿರ್ತೈತಿ ನಾವಷ್ಟು ಹೋಗಿರ್ತೀವಲ್ಲ ಎಲ್ಲ ಅಜ್ಜಾರ ಆಶೀರ್ವಾದ ನಿಮಗೂ ಸಿಗ್ಲತ್ತ ಹೇಳ್ತೀವಿ ನೋಡಿ ಸ್ನೇಹಿತರೆ ಮತ್ತು ನೈಟು 7:30ಗೆ ಬಂದಿವ್ರಿ ಅಲ್ಲಿ ಮಠದಿಂದ ಹೊರಗಡೆ ಡೆಕೋರೇಷನ್ ನೋಡ್ರಿ ಮಠದಾಗ ಎಷ್ಟು ಚಂದ ಐತಿ 7:30 ಆಯ್ತು ಟೈಮ್ ಅಜ್ಜಾರು ಅವರು ಹೋಗಿದ್ರಿ ನಾವು ಅವಾಗ ಹೋದಿವಿ ನಮ್ಗೆ ಆಶೀರ್ವಾದ ಮತ್ತೆ ಒಂದು ಆಸ್ತನ ಕೂತಿರ್ತಾರೆ ಅವ್ರು ಬರೋ ಮಠ ಅಲ್ಲಿ ನೈಟ್ 7 ಗಂಟೆ ಆದ್ಮೇಲೆ ನಾವು ಇನ್ನೂ ಬರ್ತಾನೆ ಆಶೀರ್ವಾದ ತಗೊಂಡು ಹೋಗ್ಬೇಕು ನಾನು ಬದಲಾದಿಗೆ ಎರಡು ಮೂರು ಸಲ ಹೋಗಿರ್ತಾರೆ ಅಲ್ಲಿ ಹೋಗಿದ್ದಿಲ್ಲ ವರ್ಷ ಹೋಗ್ತಾರೆ ಅಲ್ಲಿ ಸ್ವಾಮೀಜಿ ಗದ್ದಿದ್ವಿ ಅಲ್ಲಿ ಒಂದು ಕಡೆ ಒಂದು 10 ರೂಪಾಯಿ ಹಾಕ್ತಾರೆ ಇನ್ನೊಂದು ಕಡೆ ಒಂದು 20 ರೂಪಾಯಿ ಹಾಕಿ ವಿಡಿಯೋ ಮಾಡ್ಕೊಂಡು ನೋಡಿ ಸ್ವಲ್ಪ ಬರಾಕತ್ತಿದ್ವಿ ಈಗ ಟ್ಯಾಕ್ಟ್ರ್ ಚಾಲ ಮಾಡ್ಯಾರ ಯಜಮಾನ್ರು ಒಳಗಡೆ ಟ್ಯಾಕ್ಟ್ರದಾಗ ಹಾಡ ಹಚ್ಚಿದ್ವಿ ಬಬ್ಲಾತಿ ಸದಾಶಿವ ಮಠದಿಂದ ಹೊರಗಡೆ ಬಂದ್ವಿ ನೋಡಿ ಈಗ ಅಕ್ಷಿ ಬಾಗ್ಲ ದಾಟಿ ಬಂದಿತ್ತು ನಮ್ಮ 3 ಕಡೆ ಬರೋಕ್ಕೆ ಅನ್ನೋದು ಕಡೆಯಿಂದ ಈ ಕಡೆ ಅಕ್ಷಿ ಬಾಗ್ಲ ಇದ್ರೆ ಆ ಕಡೆ ಬಬ್ಲಾತಿ ಹೋಗೋಕೆ ಅಕ್ಷಿ ಬಾಗ್ಲೆ ಅಜ್ಜಾರು ಬ್ಯಾನರ್ ಹಾಕಿದ್ರೆ ಅಲ್ಲಿ ಸಿಕ್ಕಿತ್ತು ಓಟಾಗಿ ಹೋಗೋ ಮುಂದೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದ್ರಿ ನಮ್ಮ ಟ್ಯಾಕ್ಟ್ರ್ ಮಾಡಕ್ಕೆ ನೋಡ್ರಿ ಯಾವ ಥರ ಡ್ಯಾನ್ಸ್ ಮಾಡಕತ್ತಾರೆ ಈಗ ಗಾಡಿ ಒಳಗಡೆ ಕುತ್ಕೊಂಡ್ರಿ ಅಜ್ಜಾರು ಪ್ರಸಾದ ಬಿದ್ದೈತ್ರಿ ಮತ್ತು ಏನೈತ್ರಿ ಹಾಡ ಹಾಡೋದು ಹಾಡಿನ ಬುದ್ಧಿ ಕಟ್ಟಿದ್ರಿ ಜಾನಪದ ಹಾಡ ಹಾಡೋದು ಕೂಗು ಹೊಡಿದು ಮಾಡಕತ್ತೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇನಿ ಕತ್ಲಾಗ ಜಾಸ್ತಿ ಕ್ಲಿಯರಾಗಿ ಕಾಣಂಗಿಲ್ಲ ಟ್ಯಾಕ್ಟ್ರ್ ಮನೆಗೆ ಬರ್ಬೇಕಾದ್ರೆ ಎಷ್ಟು ಆಗ್ತೈತೇನೋ ಟೈಮು ಇಲ್ಲೇ ಇದಿಲ್ಲ ಮನಸ್ಸಿನಾಗ್ರಿ ಆಡ ಮರಿಗೂ ಎಲ್ಲ ಬಿಟ್ಟು ಎಲ್ಲಿ ಆದ್ರೂ ನಮ್ಮ ಮನೆಗೂ ಚಿಂತೆ ಬಿಡಂಗಿಲ್ಲ ನಾವು ಎಲ್ಲೋ ಮನಸ್ಸು ಇದು ಮಾಡಿ ಕೆಲಸ ಮಾಡ್ತೀವಿ ಅಂದಿದ್ರಿ ಮನೆ ಕಡೆದು ಕಾಳಜಿ ಜಾಸ್ತಿನ ರೀ ಈಗ ಸಣ್ಣ ಮರಿಗಳು ಬಿಟ್ಟು ಹೋಗಿದ್ದೀವಿ ಮರಿ ಆಡ ಜಲ್ದಿನ ಬರ್ಬೇಕಂತ ನಾವು ಮಾಡಿದ್ರೆ ಟೈಮ್ 8:30 ಆಯ್ತು ಮನೆಗೆ ಬರ್ಬೇಕಾದ್ರೆ ಅವ್ರು ಹೆಂಗೆ ಮಾಡಾಕತ್ತಾರೆ ಅವ್ರು ಹಾಡ ಹಾಡಾಕ್ತದೆ ಹುಡುಗರು ಅವರು ಕುಡಿಸಿ ಅದಕ್ಕೆ ನೈಟ್ ಎಲ್ಲರೇ ಹೊರಗಡೆ ಹೋಗ್ಬೇಕ್ರಿ ಹಿಂಗೆ ಹೊರಗಡೆ ಹೋದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತಿರ್ತಾರೆ ನಮ್ಮ ಬಿಸಿ ಲೈಫ್ ಒಳಗೆ ಹೋಗೋಕ್ಕಾಗಂಗಿಲ್ಲ ಜಾಸ್ತಿ ಹೋಗುನು ಅಂತಾರೆ ಯಜಮಾನ್ ಹೋಗುನು ಅಂದ್ರೆ ಮೇಲೆ ಬ್ಯಾಡ ಹತ್ತೀನಿ ನಾನು ಆಗಂಗಿಲ್ಲ ಅಂತ ಅಂದ್ಬಿಡ್ತೀನಿ ನೋಡ್ರಿ ಮನೆಗೆ ಬಂದು ನೋಡ್ರಿ ಹೋಗಾಗೇನು ಮುಖ ಬರಾಗಿರಂಗಿಲ್ಲ ರೀ ಜಾತ್ರೆಗೆ ಹೋದ್ರೆ ಹಿಂಗಾರಿ ಜಾತ್ರೆಗಿಂದ ಧೂಳೆಲ್ಲ ಮೈ ಮ್ಯಾಗ ಮುಖದ ಮ್ಯಾಗ ಟ್ಯಾಕ್ಟ್ರದಾಗ ಕೂತ್ರಿ ಅದು ಬಂದೀವಿ ನೋಡ್ರಿ ಜಾತ್ರೆಗೆ ಸಾಮಾನು ಏನೇನು ತಂದಿನಿ ಅಂತ ನಾಳೆಗೆ ತೋರಿಸ್ತೀನಿ ರೀ ಇವತ್ತಂತ್ರ ಚಿಕ್ಕಪ್ಪ ಸುಸ್ತಾಗತ್ತೈತ್ರಿ 8:30 ಆಗೈತ್ರಿ ಟೈಮ್ ಈಗ ಬಂದಿವ್ರಿ ರಾತ್ರಿ ಊಟ ಅಂತ ಅಲ್ಲೇ ಮಠದಾಗ ಊಟ ಮಾಡ್ಕೊಂಡು ಬಂದಿದ್ದೀವಿ ರೀ ಯಾವ ಮಠ ಆಗದ
ಶಿವೈ ಮುತ್ಯಾನ್ ಮಠ ಆತ್ ನೋಡ್ರಿ, ಅಲ್ಲಿ ಮಠದಾಗ ಊಟ ಮಾಡ್ಕೊಂಡು ಬಂದಿವ್ರಿ. ಬರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಕಣ್ಣು ಹಾಕತ್ತವ್ರಿ, ಯಾವಾಗ ನೆಲಕ್ಕೆ ಕುಂಡ್ರತೀನಿ ನಂಗೆ ಆಗ್ಬಿಡ್ತದೆ. ಅದು ಟ್ಯಾಕ್ಟರ್ದಾಗ ದಡಿಕಿರಿ ಒಟ್ಟು. ಬರ್ರಿ ಜಾತ್ರೆ ವಿಡಿಯೋ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬರ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ, ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ. ಬಾಯ್ ಎಲ್ಲರಿಗೂ.